ತಾಯಿಯ ರಕ್ಷಣೆಗೆ ಕಾರ್ಯಾಚರಣೆ ಶುರುವಾಗಿದೆ. ಸತತ 9 ಗಂಟೆಯಿಂದ ನಿರಂತರವಾದಂಥ ಕಾರ್ಯಾಚರಣೆ. NDRF ತಂಡ ಮಗು ಆರಿಷ್ನನ್ನು ರಕ್ಷಿಸಿದೆ. ತಾಯಿಯನ್ನು ರಕ್ಷಿಸಬೇಕು. ಉಳಿದಿರುವಂಥ ಮಗು ತಾಯಿಯಿಂದ ವಂಚಿತ ಆಗಬಾರದು. ಯಾಕೆ ನಾನು NDRF ತಂಡದವರಿಗೆ ಯಾವಾಗಲೂ ಕೂಡ ಒಂದು ದೊಡ್ಡ ನಮಸ್ಕಾರ ಹೇಳ್ತೀನಿ, ಕಾರಣ ಇಷ್ಟನೇ, ತಮ್ಮ ಜೀವವನ್ನು ಪಣಕ್ಕಿಟ್ಟು ಅವ್ರು ಮಾಡುವಂಥ ಪ್ರಯತ್ನಗಳಿದೆಯಲ್ಲ, ಹ್ಯಾಟ್ಸ್ ಆಫ್. ಅವರಿಗೆ ಮಳೆ, ಚಳಿ, ಗಾಳಿ, ನೀರು ಬೇಕಾದಿರಲಿ, ಅವ್ರಿಗೆ ಎಂಥ ವೈಪರೀತ್ಯಗಳೇ ಇರಲಿ, ಇಳಿದ್ರು ಅಂದರೆ ಇಳಿದ್ರು ಅಂತ ಅರ್ಥ ಅಷ್ಟೇನೆ. ನಿಜವಾದ ಸಾಹಸ ಅಂದ್ರೆ ಅವ್ರದ್ದು. ಉರುಮನೆ ಕೋಡಿನಲ್ಲೂ ಕೂಡ ಅದೇ ಆಗ್ತಿರೋದು. ಮನೆ ಮೇಲೆ ಗುಡ್ಡ ಕುಸಿದು ಬಿದ್ದಿದೆ. ಗುಡ್ಡ ಕುಸಿದು ಬಿತ್ತು ಅಂತಂದರೆ ಹೆಂಗಿರಬೇಕು ಸ್ಥಿತಿ, ಮನೆನೂ ಹೊತ್ಕೊಂಬಿತ್ತು. ತಾಯಿ ತನ್ನಿಬ್ಬರು ಮಕ್ಕಳುಗಳ ಜೊತೆ ಸಿಕ್ಕಾಕೊಂಡ್ಲು. ಒಂದು ಮಗು ಸತ್ತೇ ಹೋಯಿತು. ಒಂದು ಮಗುವಿನ ರಕ್ಷಣೆ ಮಾಡಿದ್ರು. ಹೇಗಾದರೂ ಮಾಡಿ ತಾಯಿ ಅಶ್ವಿನಿನ ಉಳಿಸ್ಬೇಕು. ಸ್ವಲ್ಪ ಒಂದು ಚೂರು ಎಡವಟ್ಟಾದರೂ ಕೂಡ ಡೇಂಜರ್. NDRF SDRF ಸಾಕಷ್ಟು ಎಫರ್ಟ್ ಹಾಕ್ತಾ ಇದೆ. ಏನಷ್ಟು ಸುಲಭನಾ? ಆ ಪ್ರದೇಶ ನೋಡಿ ಹೆಂಗಿದೆ. ಯಾವ ಮಷಿನ್ಗಳನ್ನೂ ಕೂಡ ತಗೊಂಡು ಹೋಗಂಗಿಲ್ಲ ಒಳಗಡೆಗೆ. ಬಿಡಪ್ಪ ಏನೋ ಮಾಡ್ಬೋದು ಅಂತಂದರೆ ಸಾಧ್ಯವೇ ಇಲ್ಲ. ಅಂಥ ಸಂಧಿನಲ್ಲಿ ಇಳಿದು NDRF ರಕ್ಷಣಾ ಕಾರ್ಯಾಚರಣೆ ಮಾಡ್ತಾ ಇದೆ. ಒಂದು ಚೂರು ಆಚೆ ಈಚೆ ಆದರೂ ಕೂಡ ಎಡವಟ್ಟು ಗ್ಯಾರಂಟಿ. ಅಪಾಯವನ್ನು ಮೈಮೇಲೆ ಎಳ್ಕೊಂಡಂಗೆ, ಡೌಟೇ ಇಲ್ಲ. ಆದರೂ ಕೂಡ ಇವರು ತಮ್ಮ ಪ್ರಯತ್ನಗಳನ್ನು ಬಿಡ್ತಾ ಇಲ್ಲ.